ಶಾಪಗ್ರಸ್ತ ನೆಲ ಇದೆ. ಅಲ್ಲಿನ ಜನ ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀನಿ. ಹಿರೇಬಗನಾಳ ಗ್ರಾಮ, ಅಲ್ಲಿಯ ಜನ ಪಾಪ ಎಷ್ಟೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನೋಡಿ. ಹಿರೇಬಗನಾಳದ ಜನಸಂಖ್ಯೆ ಎಷ್ಟು ಗೊತ್ತಾ ವೀಕ್ಷಕರೇ? 2333. 2333 ಜನ ಇದ್ದಾರೆ ಅಲ್ಲಿ. ನಿಮಗೆ ನಿಜಕ್ಕೂ ಬೇಸರ ಅನ್ಸುತ್ತೆ ನಾವು ಹೇಳೋದನ್ನ ಕೇಳಿಸಿದ್ರೆ. ಎಷ್ಟು ಜನ ಎಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. 5 ವರ್ಷದ ಒಳಗಿನ ಮಕ್ಕಳಿರೋದಲ್ಲಿ 208 ವೀಕ್ಷಕರೇ, 208. ಅದರಲ್ಲಿ ಇಡೀ ಜನಸಂಖ್ಯೆಯ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯಾರ್ಯಾರು ಏನೇನು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಈ ಕಾರ್ಖಾನೆಗಳಿಂದ ಅನ್ನೋದನ್ನ ನೋಡ್ತಾ ಹೋದ್ರೆ, ಉಸಿರಾಟದ ಸಮಸ್ಯೆಯನ್ನ ಎದುರಿಸ್ತಾ ಇರೋರು 124 ಜನ, ಚರ್ಮ ಕಾಯಿಲೆ ಇರುವಂತವರು 49 ಜನ, ಕ್ಷಯರೋಗ ಇರುವಂತವರು 25 ಜನ, ದೃಷ್ಟಿದೋಷ ಇರುವಂತವರು, ಕಣ್ಣಲ್ಲಿ ದುರ್ಮಾಂಸ ಬೆಳೆದು ತೊಂದರೆಯನ್ನು ಅನುಭವಿಸ್ತಾ ಇರೋರು 42 ಜನ. ಕ್ಯಾನ್ಸರ್ ಕೂಡ ಆಗಿದೆ ರೀ. ಕ್ಯಾನ್ಸರ್ ಬಾಧಿತರು 2 ಇದ್ದಾರೆ ಆ ಊರಲ್ಲಿ. ರಕ್ತದೊತ್ತಡ ಇರುವಂತವರು 58 ಜನ ಇದ್ದಾರೆ. ಮಧುಮೇಹ ಬಾಧಿತರು 40 ಜನ ಇದ್ದಾರೆ. ಲಿಸ್ಟ್ ಹಿಂಗೇ ಬೆಳೀತಾ ಹೋಗುತ್ತೆ. ಕಾರಣ ಏನು? ಈ ಕಾರ್ಖಾನೆಗಳು. ಯಾರಿಗೆ ಹಿತ ಮಾಡ್ತಾ ಇವೆ ಈ ಕಾರ್ಖಾನೆಗಳು? ಪರ್ಮಿಷನ್ ಕೊಡುವಂತವ್ರು ಯಾರು? ಆ ಕಾರ್ಖಾನೆಗಳಿಂದ ಪಾಪ ಹಿರೇಬಗನಾಳ ಜನರು ಎಷ್ಟೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಮಾಡಿರುವಂತಹ ವರದಿಯೇ ಸಾಕ್ಷಿ ವೀಕ್ಷಕರೇ. ನಿಮ್ಮ ಕಣ್ಣೆದುರುಗಡೆ ಎಲ್ಲವನ್ನೂ ಕೂಡ ನಾವು ಖುಲ್ಲಂ ಇಡ್ತಾ ಇದೀವಿ ನೋಡಿ, ಎಷ್ಟೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ಅಷ್ಟಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ಜನರು ಇಷ್ಟೊಂದು ನರಕ ಯಾತನೆಯನ್ನ ಅನುಭವಿಸ್ತಾ ಇರೋದು ಯಾಕೆ? ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳಿದೆ. ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳಿದ್ರೂ ಕೂಡ ಕೇವಲ ಕೊಪ್ಪಳದ ಜಿಲ್ಲೆಯ ಹಿರೇಬಗನಾಳ ಗ್ರಾಮದಲ್ಲಿ ಯಾಕೆ ಈ ಸಮಸ್ಯೆ? ಕಾರ್ಖಾನೆಗಳು ಕಳ್ಳಾಟವನ್ನೇ ಬಯಲು ಮಾಡ್ತೀವಿ, ನೋಡ್ತಾ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ರೀತಿಯ ತೊಂದರೆ ಆಗ್ತಾ ಇದೆ. ಕಾರ್ಖಾನೆಗಳು ಇಷ್ಟೊಂದು ಜನರಿಗೆ ಗಂಡಾಂತರವನ್ನ ಮಾಡ್ತಾ ಇರೋದಕ್ಕೆ ಏನ್ ರೀಸನ್? ನಾವು ದೃಶ್ಯಗಳ ಸಮೇತ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಲ್ಲಿ ಜನರು ಯಾವ ರೀತಿಯ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆ ಜನರಿಗೆ ಆಗ್ತಾ ಇದೆ. ಕಾರ್ಖಾನೆಗಳು ಜನರ ಹಿತವನ್ನ ಬಯಸ್ತಾ ಇಲ್ಲ. ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಹಿರೇಬಗನಾಳ ಗ್ರಾಮದಲ್ಲಿ ಏನೇನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಆರಂಭದಿಂದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕಾರ್ಖಾನೆ ಕಳ್ಳಾಟಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಷಕಾರಿ ಧೂಳಿನಿಂದ ತೊಂದರೆ ಆಗ್ತಾ ಇದೆ. ಈ ಕಾರ್ಖಾನೆಗಳೆಲ್ಲವೂ ಕೂಡ ವಿಷಕಾರಿ ಧೂಳನ್ನ ಹೊರಬಿಡ್ತಾ ಇವೆ. ಇದು ಮುಖ್ಯವಾದ ಕಾರಣ. ಕಬ್ಬಿಣ, ಉಕ್ಕು, ಸ್ಟೀಲ್ನ ಕಪ್ಪು ಧೂಳು ಇಡೀ ಜಮೀನು ಊರನ್ನ ಆವರಿಸಿದೆ. ಕಬ್ಬಿಣ, ಉಕ್ಕು, ಸ್ಟೀಲು ಎಲ್ಲ ಯಾವುದೇ ನಿಯಮ ಪಾಲನೆ ಅನ್ನುವಂಥದ್ದೇ ಇಲ್ಲ. ಯಾವುದೇ ನಿಯಮ ಪಾಲಿಸದೆ ಕಾರ್ಖಾನೆಗಳು ನಿರ್ಲಕ್ಷ್ಯ ಮಾಡ್ತಾ ಇವೆ. ನಮ್ಮನ್ನು ಯಾರು ಕೇಳೋರು ಅನ್ನೋಂಥ ಉಡಾಫೆ ಅವರಿಗೆ. ಇವರಿಗೆ ಯಾರ ಬಲ, ಯಾರ ಸಪೋರ್ಟ್ ಇಂದ ಇಂಥದನ್ನ ಮಾಡ್ತಾರೆ ಇವರು? ಧೂಳು ಹೋಗದಂತೆ ತಡೆಗಟ್ಟೋದಕ್ಕೆ ಅಲ್ಲಿ ತಂತ್ರಜ್ಞಾನವನ್ನ ಬಳಸ್ತಾನೆ ಇಲ್ಲ. ಕಾರ್ಖಾನೆಯನ್ನ ನಡೆಸಿದ್ದೇ ಬಂತು ಅಂತ ವಿಲೇವಾರಿಗೆ ಸ್ಥಾಯಿ ವಿದ್ಯುತ್ತಿನ ಅವಕ್ಷೇಪಕ ESP ಬಳಸಬೇಕು. ಆದ್ರೆ ಅದು ಯಾವುದು ಕೂಡ ಇಲ್ಲ. ಅಲ್ಲಿ ನಾರ್ಮ್ಸ್ ಅನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ರೂಲ್ಸ್ ಗಳನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಗೈಡ್ ಲೈನ್ಸ್ ಇಲ್ಲವೇ ಇಲ್ಲ. ಧೂಳನ್ನ ಸ್ಥಳದಲ್ಲೇ ಸಂಗ್ರಹಿಸೋದಕ್ಕೆ ESP ಯನ್ನ ಬಳಸಬೇಕು ಅವರು. ಕಾರ್ಖಾನೆ ವ್ಯಾಪ್ತಿಯನ್ನ ಮೀರಿ ಧೂಳು ಹೋಗಬಾರ್ದು. ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರಾ? ಇಲ್ವೇ ಇಲ್ಲ. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇವತ್ತು ಜನರ ಕಣ್ಣಲ್ಲಿ ದುರ್ಮಾಂಸ ಬೆಳೀತಿರ್ಲಿಲ್ಲ, ಮಗು ನೆಬಲೈಸರ್ ಹಾಕೋತಿರ್ಲಿಲ್ಲ, ಪಪ್ಪಾಯದ ಮೇಲೆ ಕಪ್ಪು ಧೂಳು ಕೂರ್ತಿರ್ಲಿಲ್ಲ, ಜಮೀನುಗಳು ಸಮಸ್ಯೆ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಜನಪ್ರತಿನಿಧಿಗಳು ಗಮನಿಸಬೇಕಲ್ವಾ? ವಿದ್ಯುತ್ ಶುಲ್ಕ ಉಳಿಸೋದಕ್ಕೆ ಕಾರ್ಖಾನೆಗಳು ಕುತಂತ್ರ ಮಾಡ್ತಾ ಇವೆ ವೀಕ್ಷಕರೇ. ಕಾರ್ಖಾನೆಗಳ ಕುತಂತ್ರ ಇವು. ಯಂತ್ರಗಳ ನಿರ್ವಹಣಾ ವೆಚ್ಚ ಇಳಿಸೋದಕ್ಕೆ ವಾಮ ಮಾರ್ಗವನ್ನ ಬಳಸ್ತಾ ಇದ್ದಾರೆ. ಆ ವಾಮ ಮಾರ್ಗ ಜನರಿಗೆ ಭಾರಿ ತೊಂದರೆಯನ್ನ ಮಾಡ್ತಾ ಇದೆ. ಹಗಲು ಯಂತ್ರ ಆನ್ ಮಾಡಿ ರಾತ್ರಿ ಆಫ್ ಮಾಡುವಂತ ಆರೋಪವೂ ಕೂಡ ಈ ಕಾರ್ಖಾನೆಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಇದರಿಂದ ಕಾರ್ಖಾನೆಗಳ ಸುತ್ತ ಈ ಕಪ್ಪು ಧೂಳು ಹರಡ್ತಾ ಇದೆ. ಈ ಕಪ್ಪು ಧೂಳಿನಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ವಿತ್ ವಿಜುವಲ್ಸ್ ಎವಿಡೆನ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರ ಬಲದಿಂದ, ಯಾರ ಶಾಮಿಲ್ನಿಂದ ಇವರು ಇಂಥ ಕೆಲಸ ಮಾಡ್ತಾರೆ?
ಕಾರ್ಖಾನೆ ಮಾಲೀಕರು ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅಥವಾ ಕಾರ್ಖಾನೆ ಮಾಲೀಕರ ಜೊತೆಗೆ ಯಾರು ಸೇರ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಆಚೆ ಬರಬೇಕಲ್ವಾ? ಅಲ್ಲಿನ ಜನರಿಗೆ, ಅಲ್ಲಿನ ಜನರ ಸಮಸ್ಯೆಗೆ ನಾವು ಧ್ವನಿಯಾಗಿದ್ದೀವಿ ವೀಕ್ಷಕರೇ. ಶಾಪಗ್ರಸ್ತ ನೆಲ ಇದು. ಅಲ್ಲಿನ ಜನ ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀನಿ. ಹಿರೇಬಗನಾಳ ಗ್ರಾಮ, ಅಲ್ಲಿಯ ಜನ ಪಾಪ ಎಷ್ಟೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ. ಹಿರೇಬಗನಾಳದ ಜನಸಂಖ್ಯೆ ಎಷ್ಟು ಗೊತ್ತಾ ವೀಕ್ಷಕರೇ? 2333. 2333 ಜನ ಇದ್ದಾರೆ ಅಲ್ಲಿ. ನಿಮಗೆ ನಿಜಕ್ಕೂ ಬೇಸರ ಅನ್ಸುತ್ತೆ ನಾವು ಹೇಳೋದನ್ನ ಕೇಳಿಸಿದ್ರೆ. ಎಷ್ಟು ಜನ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. 5 ವರ್ಷದ ಒಳಗಿನ ಮಕ್ಕಳಿರೋದಲ್ಲಿ 208 ವೀಕ್ಷಕರೇ, 208. ಅದರಲ್ಲಿ ಇಡೀ ಜನಸಂಖ್ಯೆಯ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯಾರ್ಯಾರು ಏನೇನು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಈ ಕಾರ್ಖಾನೆಗಳಿಂದ ಅನ್ನೋದನ್ನ ನೋಡ್ತಾ ಹೋದ್ರೆ, ಉಸಿರಾಟದ ಸಮಸ್ಯೆಯನ್ನ ಎದುರಿಸ್ತಾ ಇರೋರು 124 ಜನ, ಚರ್ಮ ಕಾಯಿಲೆ ಇರುವಂತವರು 49 ಜನ, ಕ್ಷಯ ರೋಗ ಇರುವಂತವರು 25 ಜನ, ದೃಷ್ಟಿದೋಷ ಇರುವಂತವರು, ಕಣ್ಣಲ್ಲಿ ದುರ್ಮಾಂಸ ಬೆಳೆದು ತೊಂದರೆಯನ್ನು ಅನುಭವಿಸ್ತಾ ಇರೋರು 42 ಜನ. ಕ್ಯಾನ್ಸರ್ ಕೂಡ ಆಗಿದೆ ರೀ. ಕ್ಯಾನ್ಸರ್ ಬಾಧಿತರು 2 ಇದ್ದಾರೆ ಆ ಊರಲ್ಲಿ. ರಕ್ತದೊತ್ತಡ ಇರುವಂತವರು 58 ಜನ ಇದ್ದಾರೆ. ಮಧುಮೇಹ ಬಾಧಿತರು 40 ಜನ ಇದ್ದಾರೆ. ಲಿಸ್ಟ್ ಹಿಂಗೇ ಬೆಳೀತಾ ಹೋಗುತ್ತೆ. ಕಾರಣ ಏನು? ಈ ಕಾರ್ಖಾನೆಗಳು. ಯಾರಿಗೆ ಹಿತ ಮಾಡ್ತಾ ಇವೆ ಈ ಕಾರ್ಖಾನೆಗಳು? ಪರ್ಮಿಷನ್ ಕೊಡುವಂತವ್ರು ಯಾರು? ಆ ಕಾರ್ಖಾನೆಗಳಿಂದ ಪಾಪ ಹಿರೇಬಗನಾಳ ಜನರು ಎಷ್ಟೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಮಾಡಿರುವಂತಹ ವರದಿಯೇ ಸಾಕ್ಷಿ ವೀಕ್ಷಕರೇ. ನಿಮ್ಮ ಕಣ್ಣೆದುರುಗಡೆ ಎಲ್ಲವನ್ನೂ ಕೂಡ ನಾವು ಖುಲ್ಲಂ ಖುಲ್ಲ ಇಡ್ತಾ ಇದೀವಿ ನೋಡಿ, ಎಷ್ಟೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಅಷ್ಟಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ಜನರು ಇಷ್ಟೊಂದು ನರಕ ಯಾತನೆಯನ್ನ ಅನುಭವಿಸ್ತಾ ಇರೋದು ಯಾಕೆ? ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳಿದೆ. ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳಿದ್ರೂ ಕೂಡ ಕೇವಲ ಕೊಪ್ಪಳದ ಜಿಲ್ಲೆಯ ಹಿರೇಬಗನಾಳ ಗ್ರಾಮದಲ್ಲಿ ಯಾಕೆ ಈ ಸಮಸ್ಯೆ? ಕಾರ್ಖಾನೆಗಳು ಕಳ್ಳಾಟವನ್ನೇ ಬಯಲು ಮಾಡ್ತೀವಿ, ನೋಡ್ತಾ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ರೀತಿಯ ತೊಂದರೆ ಆಗ್ತಾ ಇದೆ. ಕಾರ್ಖಾನೆಗಳು ಇಷ್ಟೊಂದು ಜನರಿಗೆ ಗಂಡಾಂತರವನ್ನ ಮಾಡ್ತಾ ಇರೋದಕ್ಕೆ ಏನ್ ರೀಸನ್? ನಾವು ದೃಶ್ಯಗಳ ಸಮೇತ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅಲ್ಲಿ ಜನರು ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆ ಜನರಿಗೆ ಆಗ್ತಾ ಇದೆ. ಕಾರ್ಖಾನೆಗಳು ಜನರ ಹಿತವನ್ನ ಬಯಸ್ತಾ ಇಲ್ಲ. ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಹಿರೇಬಗನಾಳ ಗ್ರಾಮದಲ್ಲಿ ಏನೇನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಆರಂಭದಿಂದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕಾರ್ಖಾನೆ ಕಳ್ಳಾಟಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಷಕಾರಿ ಧೂಳಿನಿಂದ ತೊಂದರೆ ಆಗ್ತಾ ಇದೆ. ಈ ಕಾರ್ಖಾನೆಗಳೆಲ್ಲವೂ ಕೂಡ ವಿಷಕಾರಿ ಧೂಳನ್ನ ಹೊರಬಿಡ್ತಾ ಇವೆ. ಇದು ಮುಖ್ಯವಾದ ಕಾರಣ. ಕಬ್ಬಿಣ, ಉಕ್ಕು, ಸ್ಟೀಲ್ನ ಕಪ್ಪು ಧೂಳು ಇಡೀ ಜಮೀನು ಊರನ್ನ ಆವರಿಸಿದೆ. ಕಬ್ಬಿಣ, ಉಕ್ಕು, ಸ್ಟೀಲು ಎಲ್ಲ ಯಾವುದೇ ನಿಯಮ ಪಾಲನೆ ಅನ್ನುವಂಥದ್ದೇ ಇಲ್ಲ. ಯಾವುದೇ ನಿಯಮ ಪಾಲಿಸದೆ ಕಾರ್ಖಾನೆಗಳು ನಿರ್ಲಕ್ಷ್ಯ ಮಾಡ್ತಾ ಇವೆ. ನಮ್ಮನ್ನು ಯಾರು ಕೇಳೋರು ಅನ್ನೋಂಥ ಉಡಾಫೆ ಅವರಿಗೆ. ಇವರಿಗೆ ಯಾರ ಬಲ, ಯಾರ ಸಪೋರ್ಟ್ ಇಂದ ಇಂಥದನ್ನ ಮಾಡ್ತಾರೆ ಇವರು? ಧೂಳು ಹೋಗದಂತೆ ತಡೆಗಟ್ಟೋದಕ್ಕೆ ಅಲ್ಲಿ ತಂತ್ರಜ್ಞಾನವನ್ನ ಬಳಸ್ತಾನೆ ಇಲ್ಲ. ಕಾರ್ಖಾನೆಯನ್ನ ನಡೆಸಿದ್ದೇ ಬಂತು ಅಂತ ವಿಲೇವಾರಿಗೆ ಸ್ಥಾಯಿ ವಿದ್ಯುತ್ತಿನ ಅವಕ್ಷೇಪಕ ESP ಬಳಸಬೇಕು. ಆದ್ರೆ ಅದು ಯಾವುದು ಕೂಡ ಇಲ್ಲ. ಅಲ್ಲಿ ನಾರ್ಮ್ಸ್ ಅನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ರೂಲ್ಸ್ ಗಳನ್ನ ಫಾಲೋ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಗೈಡ್ ಲೈನ್ಸ್ ಇಲ್ಲವೇ ಇಲ್ಲ. ಧೂಳನ್ನ ಸ್ಥಳದಲ್ಲೇ ಸಂಗ್ರಹಿಸೋದಕ್ಕೆ ESP ಯನ್ನ ಬಳಸಬೇಕು ಅವರು. ಕಾರ್ಖಾನೆ ವ್ಯಾಪ್ತಿಯನ್ನ ಮೀರಿ ಧೂಳು ಹೋಗಬಾರದು. ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರಾ? ಇಲ್ವೇ ಇಲ್ಲ. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇವತ್ತು ಜನರ ಕಣ್ಣಲ್ಲಿ ದುರ್ಮಾಂಸ ಬೆಳೀತಿರ್ಲಿಲ್ಲ, ಮಗು ನೆಬುಲೈಸರ್ ಹಾಕೋತಿರ್ಲಿಲ್ಲ, ಪಪ್ಪಾಯದ ಮೇಲೆ ಕಪ್ಪು ಧೂಳು ಕೂರ್ತಿರ್ಲಿಲ್ಲ, ಜಮೀನುಗಳು ಸಮಸ್ಯೆ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಜನಪ್ರತಿನಿಧಿಗಳು ಗಮನಿಸಬೇಕಲ್ವಾ? ವಿದ್ಯುತ್ ಶುಲ್ಕ ಉಳಿಸೋದಕ್ಕೆ ಕಾರ್ಖಾನೆಗಳು ಕುತಂತ್ರ ಮಾಡ್ತಾ ಇವೆ ವೀಕ್ಷಕರೇ. ಕಾರ್ಖಾನೆಗಳ ಕುತಂತ್ರ ಇದು. ಯಂತ್ರಗಳ ನಿರ್ವಹಣಾ ವೆಚ್ಚ ಇಳಿಸೋದಕ್ಕೆ ವಾಮ ಮಾರ್ಗವನ್ನ ಬಳಸ್ತಾ ಇದ್ದಾರೆ. ಆ ವಾಮ ಮಾರ್ಗ ಜನರಿಗೆ ಭಾರಿ ತೊಂದರೆಯನ್ನ ಮಾಡ್ತಾ ಇದೆ. ಹಗಲು ಯಂತ್ರ ಆನ್ ಮಾಡಿ ರಾತ್ರಿ ಆಫ್ ಮಾಡುವಂತ ಆರೋಪವೂ ಕೂಡ ಈ ಕಾರ್ಖಾನೆಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಇದರಿಂದ ಕಾರ್ಖಾನೆಗಳ ಸುತ್ತ ಈ ಕಪ್ಪು ಧೂಳು ಹರಡ್ತಾ ಇದೆ. ಈ ಕಪ್ಪು ಧೂಳಿನಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ
ವಿತ್ ವಿಜುವಲ್ಸ್ ಎವಿಡೆನ್ಸ್ ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ. ಯಾರ ಬಲದಿಂದ, ಯಾರ ಶಾಮಿಲ್ನಿಂದ ಇವರು ಇಂಥ ಕೆಲಸ ಮಾಡ್ತಾರೆ? ಕಾರ್ಖಾನೆ ಮಾಲೀಕರು ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅಥವಾ ಕಾರ್ಖಾನೆ ಮಾಲೀಕರ ಜೊತೆಗೆ ಯಾರು ಸೇರ್ಕೊಂಡಿದ್ದಾರೆ? ಇದೆಲ್ಲವೂ ಕೂಡ ಆಚೆ ಬರಬೇಕಲ್ವಾ? ಅಲ್ಲಿನ ಜನರ ಸಮಸ್ಯೆಗೆ ನಾವು ಧ್ವನಿಯಾಗಿದ್ದೀವಿ.